ಜೊತೆಗೆ ಇನ್ನೊಂದು ಇಲ್ಲಿ ವೀಕ್ಷಕರಿಗೆ ಒಂದು ಹೇಳಬೇಕು. ಈಗ ಅನಾಹತ ಚಕ್ರದ ಬಗ್ಗೆ ಗುರುಗಳು ತಿಳಿಸ್ಬೇಕಾದ್ರೆ ನೀವು ಹೃದಯ ಅಂತ ಹೇಳಿದ್ರಿ. ಅಂದ್ರೆ ಹೃದಯ ಬೇರೆ ಮನಸ್ಸು ಬೇರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಯ್ತು. ಖಂಡಿತ ಖಂಡಿತ ಅಲ್ವಾ? ನನ್ನ ಮನಸ್ಸಲ್ಲಿದೆ ಅನ್ನೋದೇ ಬೇರೆ, ನನ್ನ ಹೃದಯದಲ್ಲಿದೆ ಅನ್ನೋದೇ ಬೇರೆ ಅಲ್ವಾ? ಹೌದು, ಖಂಡಿತ ಬೇರೆ. ಹೃದಯ ಅನ್ನುವಂಥದ್ದು ಸ್ಪಂದನೆಗೆ ಒಳಗಾಗುವಂಥ ಒಂದು ಆರ್ಗನ್ ನಮ್ಮಲ್ಲಿ. ನಮ್ಮ ಶರೀರದಲ್ಲಿರ್ತಕ್ಕಂಥ ಹೃದಯ ಕೆಲವು ಸ್ಪಂದನೆಗಳಿಗೆ ಒಳಗಾಗುವಂಥದ್ದು. ಸ್ಪಂದನೆ ಅಂದರೆ ಈಗ ನೀವೇನೋ ಹೇಳ್ತೀರಾ, ಒಳ್ಳೇದೇನೋ ವಿಷಯ ಹೇಳ್ತೀರಿ, ನೀವು ಬಂದು ನೀವು ಇಂಥದ್ರಲ್ಲೇನೋ ಸಕ್ಸಸ್ ಆದ್ರಿ ಅಂತ ಹೇಳ್ತೀರಾ, ನನ್ನ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುತ್ತೆ. ಅಥವಾ ಬಂದು ಯಾರೋ ನನಗೆ ತುಂಬ ಪ್ರಿಯವಾದವ್ರು ಯಾರೋ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅಂತೀರ, ನನ್ನ ಮನಸ್ಸಿಗೆ ಘಾಸಿ ಆಗುತ್ತೆ. ಅದು ನಮ್ಮ ಭಾವನೆಗಳನ್ನು ಬಿತ್ತರಿಸುವಂಥದ್ದೊಂದು, ಅದನ್ನು ಆಸ್ವಾದಿಸುವಂಥದ್ದು ಒಂದು. ಹಾಗಾಗಿ ಈ ಚಕ್ರಕ್ಕೆ, ಆಜ್ಞಾ ಚಕ್ರಕ್ಕೆ ಮನಸ್ಸು ತತ್ವವನ್ನು ಒಳಪಡಿಸಿದ್ದಾರೆ. ಮನಸ್ತತ್ವ ಇದು. ಹೌದು, ಇದು ಗಾಢ ನೀಲಿ ಬಣ್ಣದಿಂದ ಕೂಡಿದೆ. ಇದು ಗಾಢ ನೀಲಿ ಬಣ್ಣ, ಇಂಡಿಗೋ ಅಂತ ಹೇಳ್ತಾರೆ. ಆ ಇಂಡಿಗೋ ಕಲರ್, ಡಾರ್ಕ್ ಬ್ಲೂ ಕಲರ್, ಅದು ಈ ಆಜ್ಞಾ ಚಕ್ರದ ಬಣ್ಣ. ಇದಕ್ಕೆ ಓಂಕಾರ ಇದೆ. ನಾವು ದಿನನಿತ್ಯ ಯಾವುದನ್ನೇ ಹೇಳಬೇಕಾದ್ರೆ ಓಂಕಾರದಿಂದನೇ ಪ್ರಾರಂಭ ಮಾಡಬೇಕು ಲೆಕ್ಕಾಚಾರವಾಗಿ. ಎಷ್ಟೋ ಜನ ಮಾಡಲ್ಲ, ಮಾಡಬೇಕು. ಮಾಡೋದನ್ನು ಕಲ್ತರೆ ತುಂಬ ಒಳ್ಳೆಯದು. ನಾವು ಯಾವುದೇ ಮಾಡಲಿ, ನಾವು ರೆಗ್ಯುಲರ್ ಸ್ಕೂಲ್ ಎಜುಕೇಷನ್ಗೆ ಇರುವಂಥ ಪಠ್ಯಪುಸ್ತಕಗಳನ್ನು ಪ್ರಾರಂಭ ಮಾಡಲಿ, ವೇದಮಂತ್ರಗಳನ್ನು ಪ್ರಾರಂಭ ಮಾಡಲಿ, ಯಾವುದನ್ನೇ ಮಾಡಿದರೂ ಓಂ ಅನ್ನೋದ್ರಿಂದ. ಎಷ್ಟೋ ಜನ ವೈದ್ಯರು ಕೂಡ ಇದನ್ನು ಪಾಲಿಸ್ತಾರೆ. ಓಂಕಾರವನ್ನು ಸ್ಮರಣೆ ಮಾಡ್ತಾನೆ ಅವರು ಅವರ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಓಂಕಾರವನ್ನು ಎಲ್ಲರೂ ಹೇಳಬಹುದಾ? ಮಕ್ಕಳಿಂದ ಖಂಡಿತ ಹೇಳ್ಬೋದು. ಎಲ್ಲರೂ ಹೇಳುವಂಥ ಪ್ರಣವ ಮಂತ್ರ. ಅದರಲ್ಲಿ 3 ಅಕ್ಷರಗಳಿದೆ. ಅ, ಉ, ಮ ಅನ್ನುವಂಥ 3 ಅಕ್ಷರಗಳಿಂದ ಕೂಡಿರುವಂಥದ್ದು. ಆ ಓಂ ಅನ್ನುವಂಥದ್ದು ಅದು ಪ್ರಣವ ಮಂತ್ರ, ಮತ್ತು ಅದಕ್ಕೆ ತುಂಬ ಶಕ್ತಿ ಇದೆ. ಅದಕ್ಕಿರುವಂಥ ಶಕ್ತಿ ಬೇರೆ ಯಾವ ಬೀಜಾಕ್ಷರಕ್ಕೂ ಇಲ್ಲ. ಆ ಓಂಕಾರದಿಂದಲೇ ಪ್ರತಿಯೊಂದು ಪ್ರಾರಂಭ ಆಗುತ್ತೆ. ಆದ್ದರಿಂದ ಈ ಆಜ್ಞಾ ಚಕ್ರದ ಬೀಜ ಮಂತ್ರ ಓಂ ಅಂತ. ಇದು ಬುದ್ಧಿಯನ್ನು, ನಮ್ಮೊಳಗಿನ ಅಂತಃಪ್ರಜ್ಞೆಯನ್ನು, ನಮ್ಮ ನಿರ್ಧಾರದ ಶಕ್ತಿಯನ್ನು, ಅಂದರೆ ನಾವು ಯಾವುದಾದ್ರೂ ವಿಷಯದಲ್ಲಿ ತಗೊಳ್ಳುವಂಥ ನಿರ್ಧಾರಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಅನೇಕ ವಿಷಯಗಳು ಯೋಚನೆ ಮಾಡಬೇಕಾಗುತ್ತೆ. ನಮಗೆ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಅಂತ ಕರಿತೀವಿ ನಾವು ಅದನ್ನು. ಆ ನಿರ್ಧಾರ ಮಾಡುವಂಥದ್ದು ಇವೆಲ್ಲವೂ ಕೂಡ ಈ ಆಜ್ಞಾ ಚಕ್ರದಿಂದ ಬರುವಂಥದ್ದು. ಇದರಲ್ಲಿ ಅಸಮತೋಲನ ಉಂಟಾದಾಗ ನಮಗೆ ಗೊಂದಲ ಬರುತ್ತೆ, ನಿರ್ಣಯ ತೆಗೆದುಕೊಳ್ಳೋದ್ರಲ್ಲಿ ಕೊರತೆ ಉಂಟಾಗುತ್ತೆ. ಅನೇಕ ಸಲ ನಾವು ಜಿಜ್ಞಾಸೆಗೊಳಗಾಗ್ಬಿಡ್ತೀವಿ ಅಥವಾ ಗೊಂದಲಕ್ಕೆ ಒಳಗಾಗ್ಬಿಡ್ತೀವಿ. ಡಿಸಿಷನ್ ತಗೊಳಕ್ಕೆ ಆಗಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಮ್ಮಂಥವ್ರು ಹುಡ್ಕೊಂಡ್ ಬರ್ತಾರೆ ಅವಾಗ, ಹಿಂಗಾಗ್ಬಿಟ್ಟಿದೆ, ನನಗೇನು ಡಿಸಿಷನ್ ತಗೋಬೇಕು ಗೊತ್ತಾಗ್ತಾ ಇಲ್ಲ ಗುರುಗಳೇ, ಏನು ಮಾಡೋಣ ಅಂತ. ಆ ಡಿಸಿಷನ್ ತಗೊಳ್ಳೋಂಥದ್ದಕ್ಕೆ ಈ ಓಂಕಾರ ಸ್ಮರಣೆಯಿಂದ ಸಾಧ್ಯ ಇದೆ ಅಂತ ಕಂಡುಕೊಂಡಿದ್ದಾರೆ. ನನಗಿಂತ ಸಾವಿರಾರು ವರ್ಷಗಳಿಂದ ಹಿಂದೆನೇ ಋಷಿಮುನಿಗಳಿಂದ ಆದಿಯಾಗಿ ಎಲ್ಲರೂ ಕಂಡುಕೊಂಡಿದ್ದಾರೆ. ತತ್ವಜ್ಞಾನಿಗಳೆಲ್ಲ ಕಂಡುಕೊಂಡಿದ್ದಾರೆ. ನಾವು ನಮ್ಮ ದೇಶದಲ್ಲಿ ಆಗಿ ಹೋಗಿರುವಂಥ ಅನೇಕ ಜನ ತತ್ವಜ್ಞಾನಿಗಳನ್ನು, ಪುಣ್ಯಾತ್ಮ ಮಹಾನುಭಾವರುಗಳನ್ನು ನಾವು ಅಧ್ಯಯನ ಮಾಡಿದರೆ ಅವರೆಲ್ಲರೂ ಕೂಡ ಈ ಓಂಕಾರದಿಂದ ಅನೇಕ ಸಾಧನೆಗಳನ್ನು ಮಾಡಿರುವಂಥವ್ರು. ರಾಮಕೃಷ್ಣ ಪರಮಹಂಸರು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಎಲ್ಲರೂ ಕೂಡ ಓಂಕಾರಕ್ಕೆ ಶರಣಾಗಿರುವಂಥವ್ರೆ. ನಮಗೆ ಮುಖ್ಯವಾಗಿ ಒಂದು ತತ್ವಗಳನ್ನು ಕೊಟ್ಟಿರ್ತಕ್ಕಂಥ ತ್ರಿಮತಾಚಾರ್ಯರಾಗಿರ್ಬೋದು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಆದಿಯಾಗಿ ಅವರ ನಂತರ ಬಂದಂಥ ತತ್ವಗಳನ್ನು ಅನುಸರಿಸಿಕೊಂಡು ಅನೇಕ ಸಿದ್ಧಾಂತಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು. ಅವರೆಲ್ಲರಿಗೂ ಕೂಡ ಈ ಓಂಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಮಂತ್ರ. ಕರೆಕ್ಟ್.